Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದಂಗೆ ಇವತ್ತು ಗುಂಡುಂಗೋಸ್ಕರ ಟಾಯ್ಸ್ನ ತರಿಸಿದ್ದೀನಿ. ಆ ಟಾಯ್ಸ್ ಹೇಗಿದೆ ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ನಮ್ಮ ಮನೇಲಿ ಏನಪ್ಪ ಅಂದರೆ ಏನೇ ಒಂದು ತೊಗೊಂಬರಲಿ, ಅಂದರೆ ಪಾರ್ಸಲ್ ಇರ್ಬೋದು ಅಥವಾ ಏನಾದರೂ ನಾವು ಶಾಪಿಂದ ಏನೇ ತೊಗೊಂಬರಲಿ ಫಸ್ಟು ಗುಂಡುಂಗೆ ತೋರಿಸ್ಬಿಡ್ಬೇಕು, ಆಯಿತಾ? ಅವನು ಏನೇ ತೊಗೊಂಬಂದ್ರೂ ಏನು ತಂದಿದ್ದೀರಾ, ಏನು ಎತ್ತ ಅಂತ ಹೇಳಿ ಬಂದು ನೋಡ್ತಾ ಇರ್ತಾನೆ. ಅಂದರೆ ಅದು ಸ್ಮೆಲ್ಲೇ ನೋಡ್ತಾ ಇರ್ತಾನೆ, ಏನಾದರೂ ತಿನ್ನೋದೇನಾದರೂ ತೊಗೊಂಬಂದಿದ್ದೀವ ಅವನಿಗೆ ಕೊಡ್ತೀವ ಅಂತ ಹೇಳಿಬಿಟ್ಟು. ಆಮೇಲೆ ಅವನದು ಟಾಯ್ಸ್ ಈ ಥರ ತರಿಸಿದ್ದೀನಿ ಅಂತ ಹೇಳಿದ್ಮೇಲೆ ಅವನು ನೋಡ್ತಾ ಇದ್ದ, ಲೈಕ್ ಏನು ತರಿಸಿದ್ದಾರೆ ಏನು ಅಂತ. ಇದರಲ್ಲಿ 5-6 ಟಾಯ್ಸ್ ಬಂದಿದೆ. ಆ್ಯಕ್ಚುಲಿ ಒಂದು ಕ್ಯಾರೆಟ್ ಇದೆ, ಆಯಿತಾ? ಇದರಲ್ಲಿ ಆ ಕ್ಯಾರೆಟ್ ಅಂದರೆ ನನಗೆ ತುಂಬ ಇಷ್ಟ. ಲಾಸ್ಟ್ ಟೈಮು ಇದೇ ಥರದ್ದು ತರಿಸಿದ್ದೆ, ಅದು ಎಲ್ಲ ಹಾಳಾಗಿಬಿಟ್ಟಿತ್ತು, ಅಂದರೆ ಕಚ್ಚಿ ಕಚ್ಚಿ. ಸೊ ಹಾಗಾಗಿ ಹೊಸದೇ ಇವಾಗ ತರಿಸ್ಕೊಟ್ಟಿದ್ದೀನಿ ಅವನಿಗೋಸ್ಕರ ಇದನ್ನು. ಗುಂಡ ಏನಪ್ಪ ಅಂತ ಅಂದರೆ ಇದನ್ನು ಸ್ವಲ್ಪ ರೆಕಾರ್ಡ್ ಮಾಡಿ ತುಂಬ ದಿನವೇ ಆಗಿತ್ತು, ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದೇ ಥರ ಸ್ವಲ್ಪ ನಂದು ಆ್ಯನಿವರ್ಸರಿದು ವೀಡಿಯೋ ಎಲ್ಲ ಹಾಗೇ ಇದೆ, ಬಟ್ ಏನಪ್ಪ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಇಲ್ಲ. ಯಾಕೆಂದರೆ ಎರಡೆರಡು ಮೊಬೈಲಲ್ಲಿ ಶೂಟ್ ಮಾಡಿರೋದ್ರಿಂದ ಒಂದು ಮೊಬೈಲ್ ವೀಡಿಯೋ ಏನಿದೆ ಅದು ಸ್ವಲ್ಪ ಒಂದು ಮೊಬೈಲಲ್ಲೇ ಉಳ್ಕೊಂಬಿಟ್ಟಿದೆ. ಅದು ಮೊಬೈಲ್ ಏನಿದೆ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ್ಯನಿವರ್ಸರಿದು ವೀಡಿಯೋ ಏನಿದೆ ಅದು ಸ್ವಲ್ಪ ಲೇಟಾಗಿ ಹಾಕ್ತೀನಿ. ಬಟ್ ಇದು ನನಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ, ಸುಮ್ಮನೆ ಏನು ವಿಡಿಯೋನೇ ಹಾಕಿಲ್ವಲ್ಲ, ಸರಿ ಕ್ಯಾಪ್ಚರ್ ಮಾಡೋಣ, ಮಾತಾಡೋಕ್ಕಂತೂ ಆಗ್ತಾಯಿರಲಿಲ್ಲ, ವಾಯ್ಸೇ ಬರ್ತಿರ್ಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಇದೆಲ್ಲ ಕ್ಲಿಪ್ಪಿಂಗ್ಸ್ ತುಂಬ ಆ್ಯಡ್ ಮಾಡಿರೋ ಅಂಥ ವಿಡಿಯೋ. ಗುಂಡುಂಗೆ ಈ ಟಾಯ್ಸ್ ಎಲ್ಲ ಕೊಡ್ತಾಯಿದ್ರೆ ಅವನು ಸಖತ್ ಖುಷಿ ಪಡ್ತಾ ಇದ್ದ. ಇದರಲ್ಲಿ ಡಂಬಲ್ಸು ಮತ್ತು ಕ್ಯಾರೆಟು, ಬಾಲು, ಹಾಗೆ ಚಪ್ಪಲಿ ಈ ಥರದ್ದೆಲ್ಲ ಲಾಸ್ಟ್ ಟೈಮ್ ತರಿಸಿದೆ. ಆ ಥರನೇ ಅವನಿಗೆ, ಅಂದರೆ ಲಾಸ್ಟ್ ಟೈಮ್ ಏನು ತರಿಸಿದ್ದೆ ಅವನಿಗೆ ಇಷ್ಟ ಆಗಿತ್ತಲ್ಲ, ಸೊ ಹಾಗಾಗಿ ಅದೇ ಥರ ತರಿಸಿದೆ. ಹಾಗೆ ಇದೊಂದು ಕೋಳಿನೂ ಬಂದಿತ್ತು, ಇದನ್ನು ತೊಗೊಂಬಂದಿದ್ದೆ. ಇದನ್ನಂತೂ ಫುಲ್ಲು ಕಚ್ಚಿ ಹಾಳು ಮಾಡಿಬಿಟ್ಟ ಒಂದು 2 ಡೇಸ್ಗೆ. ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಹಳೆ ಟಾಯ್ಸು. ಅಂದರೆ ಇದು ಬ್ಲೂ ಕಲರ್ದೇನಿದೆ ಈ ಥರ ಇದ್ದಿದ್ದನ್ನ ಈ ಥರ ಎಲ್ಲ ಕಿತ್ತು ಕಚ್ಚಿ ಹಾಕ್ಬಿಟ್ಟು ಈ ಥರ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ. ಸೊ ಹಾಗಾಗಿ ಸರಿ ತರಿಸೋಣ, ಅವನಿಗೂ ಆಟಾಡೋದಕ್ಕೆ ಟಾಯ್ಸ್ ಇಲ್ವಲ್ಲ ಅಂತ ಹೇಳಿ ತರಿಸಿದ್ದಾಯಿತು. ಏನಪ್ಪ ಅಂದರೆ ನಾನು ಯಾಕೆ ಈ ಥರ ರೆಡಿ ಆಗಿದ್ದೀನಿ ಅಂತ ಅಂದರೆ ಇದೇ ಫಸ್ಟ್ ಟೈಮ್ ನಾನು ರೀಲ್ಸ್ಗೋಸ್ಕರನೇ ಇಷ್ಟು ಎಫರ್ಟ್ ಹಾಕಿ, ಅಂದರೆ ಸೀರೆ ಎಲ್ಲ ಹಾಕ್ಕೊಂಡು ರೀಲ್ಸ್ ಮಾಡ್ತಾ ಇರೋದು. ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಸ್ಯಾರಿ ಏನಿದೆ ಇದನ್ನು ನನಗೆ ಮನೋಜ್ ಅವ್ರ ಫ್ರೆಂಡ್ ಏನಿದ್ದಾರೆ ಅಂದರೆ ಅರುಣ್ ಅವರು, ಅವ್ರ ಮದರ್ ನನಗೆ ಅರುಣ್ ಅವ್ರ ಸಿಸ್ಟರ್ದು ಮದುವೆ ಆಯಿತು. ಸೊ ಆವಾಗ ಅವ್ರ ಮನೆಗೆ ಹೋಗಿದ್ದೆ ನಾನು ಮತ್ತು ಮನೋಜ್ ಅವರು. ಸೊ ಆವಾಗ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ನನಗೆ ಇದನ್ನು ಆಂಟಿ ಕೊಟ್ಟಿದ್ದು. ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಆಂಟಿ ನೋಡ್ತಾ ಇರ್ತಾರೆ ಅನಿಸುತ್ತೆ ಈ ಒಂದು ವ್ಲಾಗ್ನ.
ಅವ್ರು ಏನಾದರೂ ನೋಡ್ತಾ ಇದ್ದರೆ ನಾನು ಇಲ್ಲಿಂದನೇ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನನಗಂತೂ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ರಿಯಲ್ ಆಗಂತೂ ತುಂಬ ಚೆನ್ನಾಗಿ ನನಗೆ ತುಂಬ ಸೂಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಏನಪ್ಪ ಅಂದರೆ ರೀಲ್ಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಹೋಗಿ ಚೆಕ್ ಮಾಡಿ. ಆಂಟಿ ಇದನ್ನು ನನಗೆ ಸ್ಯಾರಿನ ಕೊಟ್ಟು ಮೇ ಬಿ ಜೂನ್ 2 ಫಸ್ಟ್ ವೀಕ್, ಜೂನ್ 2, 3 ಈ ಥರ ಇರ್ಬೋದೇನೋ ಈ ಸ್ಯಾರಿ ಕೊಟ್ಟು ಆಂಟಿ ನನಗೆ. ಏನಪ್ಪ ಅಂತ ಅಂದರೆ ಇಷ್ಟು ಅಂದರೆ ನಾನು ಈ ಸ್ಯಾರಿನ ಹಾಕ್ಕೊಂಡೇ ಇರಲಿಲ್ಲ. ಇವತ್ತು ಈ ಒಂದು ರೀಲ್ಸಿಗೆ ಈ ಸ್ಯಾರಿನೇ ಹಾಕ್ಕೊಂಡು ಮಾಡೋಣ ಅಂತ ಹೇಳಿ ಮಾಡಿದ್ದಾಯಿತು. ಇದೇ ಥರ ಎಷ್ಟೊಂದು ಸ್ಯಾರಿಗಳಿದೆ, ಹಾಕ್ಕೊಂಡೇ ಇಲ್ಲ. ಅಮ್ಮ ಬೈತಾ ಇರ್ತಾರೆ ಯಾವಾಗಲೂ, ತೊಗೊತೀಯ ಹಾಕ್ಕೊಳ್ಳಲ್ಲ, ಸುಮ್ಮನೆ ಇಟ್ಕೊಂಡಿರ್ತೀಯ ಅಂತ. ಬಟ್ ಈ ಒಂದು ರೀಲ್ಸ್ಗೆ ಅಂದರೆ ರೀಲ್ಸ್ಗಾದರೂ ಅಟ್ಲೀಸ್ಟ್ ಹಾಕ್ಕೊಳ್ಳೋಣ ಅಂತ ಹೇಳಿ ಆಚೆ ಎಲ್ಲೂ ಹಾಕ್ಕೊಂಡು ಹೋಗೋದೇ ಇಲ್ಲ. ಏನಾದರೂ ಫಂಕ್ಷನ್ ಇತ್ತು ಅಂದರೆ ಅಷ್ಟೇ ಹಾಕ್ಕೊಬೋದು. ಈಗ ಯಾವುದು ಸದ್ಯಕ್ಕೆ ಫಂಕ್ಷನ್ ಇರಲಿಲ್ಲ, ಸೊ ಹಾಗಾಗಿ ರೀಲ್ಸ್ಗಾದರೂ ಹಾಕ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಸ್ಯಾರಿನ ಹಾಕ್ಕೊಂಡೆ. ಏನಪ್ಪ ಅಂದರೆ ಮನೋಜ್ ಅವ್ರಿಗೆ ನಾನು ಅಮ್ಮನ ಮನೆಗೆ ಹೋಗಿದ್ನಲ್ಲ, ಸೊ ಹಾಗಾಗಿ ನಮ್ಮ ಮನೆಗೆ ಬಂದುಬಿಟ್ಟು ಅಮ್ಮನ ಮನೆಗೆ ಬರ್ತಾಯಿದ್ರು. ಸೊ ಹಾಗಾಗಿ ದೋಸೆಗೆ ನೆನೆ ಹಾಕ್ಬಿಟ್ಟು ಬಂದುಬಿಡಿ ಅಂತ ಹೇಳಿದ್ದೆ. ದೋಸೆಗೆ ಹಾಕ್ಬಿಟ್ಟು ಬನ್ನಿ, ಅಕ್ಕಿ ಉದ್ದಿನಬೇಳೆ ಎಲ್ಲ ಹಾಕಿ ಬನ್ನಿ ನೀರಲ್ಲಿ ಸೋಪ್ ಮಾಡಿ ಅಂತ ಹೇಳಿದ್ದೆ. ಸರಿ ಅಂದ್ಬಿಟ್ಟು ಅವರು ಸೋಪ್ ಮಾಡಿಟ್ಟಿದ್ದಾರೆ. ಆದರೆ ಏನು ಮಾಡಿದ್ದಾರೆ ಅಂತ ಅಂದರೆ ಉದ್ದಿನಬೇಳೆ ಹಾಕೋಕೆ ಹೋಗಿ ಹೆಸರು ಬೇಳೆ ಹಾಕಿಟ್ಟಿದ್ದಾರೆ ನೋಡಿ. ಉದ್ದಿನಬೇಳೆ ಹಾಕಿ ಇಡಿ ಅಂದರೆ ಹೆಸರು ಬೇಳೆ ಹಾಕಿ ಇಟ್ಟಿದ್ದಾರೆ. ಇಷ್ಟೆಲ್ಲ ಇವಾಗ ವೇಸ್ಟು. ಹೇಗೆ ಬರುತ್ತೋ ದೋಸೆ, ಇದನ್ನು ನಿಜವಾಗ್ಲೂ ರುಬ್ಬಿದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ಇದಕ್ಕೆ ಅನಿಸುತ್ತೆ ನಮ್ಮ ಕೆಲಸ ನಾವೇ ಮಾಡಬೇಕು ಅಂತ ಹೇಳ್ಕೊಳ್ಳೋದು. ನಾನು ಇರಲಿಲ್ವಲ್ಲ, ಸೊ ಹಾಗಾಗಿ ಅವರಿಗೆ ಆ ಥರ ಮಾಡಿಡಿ ಅಂತ ಅಂದರೆ ನನಗೆ ಎರಡೆರಡು ಕೆಲಸ ಕೊಟ್ಟಿದ್ದಾರೆ. ಗುಂಡ ನೋಡಿ ಏನು ಕೆಲಸ ಮಾಡಿಬಿಟ್ಟು ಹೋಗೈತೆ. ಉದ್ದಿನಬೇಳೆ ಹಾಕು ಅಂದರೆ ಹೆಸರು ಬೇಳೆ ಹಾಕ್ಬಿಟ್ಟು ಹೋಗಿರೋದು ದೋಸೆಗೆ. ತಿನ್ನು, ತಿಂತೀಯಾ ಬೇಡವಾ? ಅವ್ನಿಗೆ ಶಾಕ್ ಆಗ್ತೈತೆ, ಎಲ್ಲದಕ್ಕೂ ನನ್ನ ಯಾಕಪ್ಪ ಹೇಳ್ಕೊಂತಾರೆ ಅಂತ. ಆಯ್ತು ಬಿಡು, ನಿಂಗೇನು ತಿನ್ಸಲ್ಲ. ಊಟ ಹಾಕೊಡ್ಲಾ ಗುಂಡನ? ಊಟ ಹಾಕೊಡಿ. ಎಸ್, ನಾವಿನ್ನೂ ಊಟ ಮಾಡಿಲ್ಲ. ಗುಂಡುಂಗೂ ಊಟ ಹಾಕ್ಕೊಡ್ಬೇಕು. ನಾನು ರೀಲ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ನಲ್ಲ, ಇವಾಗ ಆಲ್ರೆಡಿ 8:30 ಆ ಥರ ಆಗಿದೆ. ಗುಂಡುಂಗೂ ಊಟ ಹಾಕ್ಕೊಟ್ಟು ನಾನು ಸ್ವಲ್ಪ ಎಲ್ಲ ಮನೆ ಕೆಲಸ ಮಾಡೋದಿತ್ತು, ಎಲ್ಲ ಮಾಡಿದ್ದಾಯಿತು. ಇವಾಗ ಏನಿಲ್ಲ, ಊಟ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿಟ್ಟು ಮಲ್ಕೊಬೇಕು. ಎಸ್, ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.